ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಿವತ್ತು ರಜಾ ಅಂತ ಹೇಳಿ ನನ್ನ ಮಗಳಿಗೆ KRSಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮ ಮತ್ತು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಎಲ್ಲ KRSಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಹಸ್ಬೆಂಡು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯನ್ನು ನೋಡಿಕೊಂಡು ದರ್ಶನ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಮಾತ್ರ ಒಳಗಡೆ ತುಂಬಾ ಚೆನ್ನಾಗಿತ್ತು. ಆಗಿನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಒಳಗಡೆ ನೋಡೋದಕ್ಕೆ ಅದ್ಭುತವಾಗಿತ್ತು. ಮತ್ತು ಆಗಿನ ಕಾಲದಲ್ಲಿ ಮಾಡ್ತಕ್ಕಂಥ ದೇವಸ್ಥಾನಗಳೆಲ್ಲ ಇದೇ ರೀತಿ ಕಲ್ಲುಗಳಿಂದ ಮಾಡ್ತಿರ್ತಕ್ಕಂಥ ದೇವಸ್ಥಾನಗಳು ನೋಡೋದಕ್ಕೆ ಒಂದು ಅದ್ಭುತ ಅನಿಸುತ್ತೆ. ಬಟ್ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಈಗಿನ ಕಾಲದಲ್ಲಿ ಕಟ್ಟೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ನೋಡ್ತಾ ಇರಬೇಕಾದ್ರೆ. ಆ ಒಂದೊಂದು ಚಿತ್ರಕಲೆಗಳಾಗಿರ್ಬೋದು, ಕಲ್ಲಲ್ಲಿ ಕೆತ್ತಿರ್ತಕ್ಕಂತಹ ಶಿಲೆಗಳಾಗಿರ್ಬೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ದೇವಸ್ಥಾನದೊಳಗಡೆ ಫೋಟೋ ಮತ್ತು ಮೊಬೈಲು ವೀಡಿಯೋಸ್ ಏನೂ ಅಲೋ ಇರಲಿಲ್ಲ. ಹಾಗೆ ಸರಿ ಅಂದ್ಬಿಟ್ಟು ಹೊರಗಡೆಗೆ ಬಂದು ದರ್ಶನ ಎಲ್ಲ ಪಡ್ಕೊಂಡು ದೇವಸ್ಥಾನದಿಂದ ಹೊರಗೆ ಬಂದು ಇವಾಗ ನೆಕ್ಸ್ಟ್ KRSಗೆ ಹೋಗೋಣ ಅಂತ ಹೊರಟ್ವಿ. ನಾನು ಕೂಡ KRSನ ನೋಡಿ ಇನ್ನೇನು 8 ವರ್ಷ ಆಗಿತ್ತು. ಹೋಗಿ ಇರಲಿಲ್ಲ 8 ವರ್ಷ ಆದಮೇಲೆ ನೋಡಿ ನಾವು KRSದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು KRS ಬ್ಯಾಕ್ ವಾಟರ್ಗೆ ರೂಟ್ ಮಿಸ್ ಆಗಿ ಈ ಥರ ಬ್ಯಾಕ್ ವಾಟರ್ ಏನು ಗೇಮ್ಸ್ಗಳೆಲ್ಲ ಆಡ್ತಾರೆ ಆ ಕಡೆಯಿಂದ ಹೋದ್ವಿ. ಆಲ್ಮೋಸ್ಟ್ KRS ಡ್ಯಾಮ್ನ ಒಂದು ರೌಂಡ್ ಸುತ್ತಿದಾಗೆ ಆಯಿತು. ಸರಿ ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಹೋಗೋಣ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ KRS ಬ್ಯಾಕ್ ವಾಟರ್ಗೆ ಅಂತ ಹೇಳಿ ಬೃಂದಾವನ ಕಡೆ ಹೋಗೋಣ, ನೈಟಲ್ಲಿ ಚೆನ್ನಾಗಿರ್ತದ ವಾಟರ್ ಡ್ಯಾನ್ಸ್ ಎಲ್ಲ ಅಂತ ಹೇಳಿ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಅವಾಗ 6:15 ಆಗಿತ್ತು ಟೈಮಿಂಗ್ಸು. ನೋಡಿ ಸೂರ್ಯ ಮುಳುಗೋ ಹೊತ್ತಲ್ಲಿ ಹೋಗಿ ಚೆನ್ನಾಗಿತ್ತು. ವೆದರ್ ನೋಡೋದಕ್ಕೆ ತುಂಬ ಶಾಂತವಾಗಿದೆ. ಫೈನಲಿ ನಾವು ಬೃಂದಾವನಕ್ಕೆ ಬಂದು ವಾಟರ್ ಡ್ಯಾನ್ಸ್ ಎಲ್ಲ ನೋಡಿ ಹೋಗೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಹೋಗಿ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ಖುಷಿಪಟ್ಟಳು. ಅವಳು ಕೂಡ ವಾಟರ್ ಡ್ಯಾನ್ಸ್ ನೋಡಿ ಡ್ಯಾನ್ಸ್ ಮಾಡ್ತಾಯಿತ್ತು. ಅವಾಗವಾಗ ಸ್ವಲ್ಪ ನೀರು ಎರಚಿದ್ರಿಂದ ಸ್ವಲ್ಪ ಹೆದರ್ಕೋತಾ ಇದ್ಲು. ಬಟ್ ಸ್ಟಿಲ್ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡಲು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.